ರಾಜ್ಯ ಅಷ್ಟೇ ಅಲ್ಲದೆ ದೇಶದಲ್ಲಿ ಮಾರ್ಟಿನ್ ಹವಾ ಜೋರಾಗಿದೆ. ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಚಿತ್ರ ಬಿಡುಗಡೆಗೆ ಸಜ್ಜಾಗುತ್ತಿದೆ. ಈ ಹಿಂದೆ ಸಾಂಗ್ ಬೇಕಾ, ಟೀಸರ್ ಬೇಕಾ, ಏನ್ ಬೇಕು ಹೇಳಿ ಅಂತ ಧ್ರುವ ಪ್ರಶ್ನೆ ಕೇಳಿದ್ರು, ಪೋಲಿಂಗ್ ಬಿಟ್ಟಿದ್ರು. ಇದೀಗ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಮುಂಬೈ, ಡೆಲ್ಲಿ, ಚೆನ್ನೈ, ಹೈದರಾಬಾದ್ ಸೇರಿ ಬೇರೆ ಬೇರೆ ನಗರಗಳಿಂದ ಆಡಿಯನ್ಸ್ ವೋಟ್ ಹಾಕಿದ್ದಾರೆ. ಕೇವಲ 24 ಗಂಟೆಗಳಲ್ಲಿ 1.2 ಮಿಲಿಯನ್ ವೋಟ್ ಬಿದ್ದಿರೋದು ಮಾರ್ಟಿನ್ ಹವಾ ಹೇಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಮುಂದಿನ ವಾರ ಮಾರ್ಟಿನ್ ಈವೆಂಟ್ ಮುಂಬೈನಲ್ಲಿ ನಡೆಯಲಿದ್ದು ಕಂಡು ಕೇಳರಿಯದಷ್ಟು ಅದ್ದೂರಿ ಆಗಿರಲಿದೆ. ನೋಡಿ, ಮಾರ್ಟಿನ್ ಬಹು ನಿರೀಕ್ಷಿತ ಚಿತ್ರ. ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರ ಬಹು ನಿರೀಕ್ಷಿತ ಚಿತ್ರ. ಈ ವರ್ಕೌಟ್ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅದ್ರ ಜೊತೆಗೆ ಅವರೇ ಹೇಳಿದರು, ಈ ಮಾರ್ಟಿನ್ ಚಿತ್ರದ ಟೀಸರ್ ಬೇಕಾ, ಸಾಂಗ್ ಬೇಕಾ, ಪೋಲಿಂಗ್ ಎಲ್ಲ ಮಾಡಿದರು. ಅದಾದ ನಂತರ ದೇಶ ವಿದೇಶದಿಂದಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ತಡರಾತ್ರಿ ಬೆಂಗಳೂರು ಅರಣ್ಯ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕೆಆರ್ಪುರದ ಐಟಿಐ ಬಳಿಯ ಗೋದಾಮು ಒಂದರಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಅಪಾರ ಪ್ರಮಾಣದ ಶ್ರೀಗಂಧದ ಮರದ ದಿಮ್ಮಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅರಣ್ಯ ಇಲಾಖೆಯ ಅಪರಾಧ ನಿಯಂತ್ರಣ ದಳ ಹಾಗೂ ಕೆಆರ್ಪುರ ವಲಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು 2 ಕೋಟಿ ಮೌಲ್ಯದ 3,000ಕ್ಕೂ ಅಧಿಕ ಕೆಜಿಯ ಶ್ರೀಗಂಧವನ್ನು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಅರಣ್ಯ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಧಿಕಾರಿಗಳು ಶ್ರೀಗಂಧದ ಮರಗಳನ್ನು ಎಲ್ಲಿ ಯಾವಾಗ ಕಡಿಯಲಾಗಿತ್ತು ಅನ್ನೋ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ. ಅದಲ್ಲದೆ ಪ್ರಕರಣ ಸಂಬಂಧ ಕೆಲವರನ್ನು ವಶಕ್ಕೂ ಸಹ ಪಡೆಯಲಾಗಿದ್ದು ತನಿಖೆ ಮುಂದುವರೆದಿದೆ. ಇನ್ನು ಇತ್ತೀಚೆಗೆ ನಗರದಲ್ಲಿ ಶ್ರೀಗಂಧದ ಕಳ್ಳತನ ಮತ್ತು ಮಾರಾಟ ಕಡಿಮೆಯಾಗಿ ರಕ್ತಚಂದನ ಸಾಗಾಟ ಆಗ್ತಾ ಇತ್ತು. ಈಗ ದೊಡ್ಡ ಪ್ರಮಾಣದಲ್ಲಿ ಸ್ಯಾಂಡಲ್ವುಡ್ ಸಿಕ್ಕಿರೋದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಅದೇನೋ 3 ವರ್ಷ ಸಿಕ್ಕಿದೆ ಅಂತ ಇದ್ದಾರೆ ಸರ್. ಅದಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲದಕ್ಕೂ ಸರ್ವಿಸ್ ಚಾರ್ಜ್ ಅನ್ನೋದು ಅಪ್ಲೈ ಆಗುತ್ತೆ. ಸಿನಿಮಾ ಮಾಲ್ ಇರಲಿ, ಹೋಟೆಲ್ ಇರಲಿ, ಸರ್ವಿಸ್ ಚಾರ್ಜ್ ಕೊಡಲೇಬೇಕು. ಇದೀಗ ಬಿಬಿಎಂಪಿ ಖಾಸಗಿ ಶಾಲೆಗಳಿಗೆ ಶಾಕ್ ನೀಡಲು ಸಜ್ಜಾಗಿದೆ. ಏನು ಶಾಕ್, ಅದು ಏನು ಮಾಡೋದಕ್ಕೆ ಹೊರಟಿದೆ ಬಿಬಿಎಂಪಿ ಅನ್ನೋದಕ್ಕೆ ಸಂಬಂಧಪಟ್ಟಾಗ ಒಂದು ವರದಿ ಇದೆ, ನೋಡೋಣ ಬನ್ನಿ. ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ಬಿಬಿಎಂಪಿ ಬಿಗ್ ಶಾಕ್. ಪೂರ್ಣ ಪ್ರಮಾಣ ಸೇವಾ ಶುಲ್ಕ ಕಟ್ಟಲು ನೋಟಿಸ್. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ. ಖಾಸಗಿ ಜಾಗದಲ್ಲಿ ಗಾಡಿ ಪಾರ್ಕ್ ಮಾಡೋದಕ್ಕೂ ಸರ್ವಿಸ್ ಚಾರ್ಜ್ ಕೊಡಬೇಕು. ಹೋಟೆಲ್ಗೆ ಹೋದ್ರೂ ಸರ್ವಿಸ್ ಚಾರ್ಜ್ ಕಟ್ಟಲೇಬೇಕು. ಹೀಗೆ ಖಾಸಗಿ ಶಾಲೆಗಳಿಂದಲೂ ಸರ್ವಿಸ್ ಚಾರ್ಜ್ ಪಡೆಯೋದಕ್ಕೆ ಬಿಬಿಎಂಪಿ ಸಜ್ಜಾಗಿದೆ. ಖಾಸಗಿ ವಿದ್ಯಾಸಂಸ್ಥೆಗಳಿಗೂ ಸೇವಾ ಶುಲ್ಕ ಶಾಕ್ ಎದುರಾಗಿದೆ. ಬಿಬಿಎಂಪಿ ಹೊಸ ಆದೇಶದಲ್ಲಿ 2021ರ ಪೂರ್ಣ ಪ್ರಮಾಣದಲ್ಲಿ ಸೇವಾ ಶುಲ್ಕ ಕಟ್ಟುವಂತೆ ತಿಳಿಸಿದ್ದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿ ವರ್ಷವೂ ಖಾಸಗಿ ಶಾಲೆ ಕಾಲೇಜುಗಳು 25% ಬಿಬಿಎಂಪಿಗೆ ಸೇವಾ ಶುಲ್ಕ ಕಟ್ತಾ ಇವೆ. ಆದ್ರೀಗ ಏಕಾಏಕಿ 2021ರ ಪೂರ್ಣ ಪ್ರಮಾಣದ ಸೇವಾ ಶುಲ್ಕ ಕಟ್ಟುವಂತೆ ಖಡಕ್ ಸೂಚನೆ ನೀಡಿದೆಯಂತೆ. ಟೌನ್ ಹಾಲ್ನಲ್ಲಿ ಇವತ್ತು ಖಾಸಗಿ ಸಂಸ್ಥೆಗಳ ಮಾಲೀಕರ ಜೊತೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಸಭೆ ನಡೆಸಿದರು. ಈ ವೇಳೆ ಬಿಬಿಎಂಪಿ ಕಾಯ್ದೆಯಲ್ಲಿ 2021-22ನೇ ಸಾಲಿನ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಆಸ್ತಿ ತೆರಿಗೆಯಲ್ಲಿ ಯಾವುದೇ ವಿನಾಯಿತಿ ಇರಲ್ಲ. ಕೋರ್ಟ್ ಪ್ರಕರಣಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಮೊತ್ತದ ಆಸ್ತಿ ತೆರಿಗೆ ಪಾವತಿ ಮಾಡಬೇಕು ಅಂತ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ಖಾಸಗಿ ಶಾಲಾ ಕಾಲೇಜು ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ಬಿಬಿಎಂಪಿ ವಲಯದಲ್ಲಿ
ಶಿಕ್ಷಣ ಸಂಸ್ಥೆಗಳ ಟ್ಯಾಕ್ಸ್ ಅನ್ನ ಬಲವಂತವಾಗಿ 21ನೇ ಸಾಲಿಗೆ 100ರಷ್ಟು ಕಟ್ಟಿಸ್ಕೊತಾ ಇದೆ. ಇದು ಒಂದು ರೀತಿಯಲ್ಲಿ ದೌರ್ಜನ್ಯವಾಗಿದೆ. ಈಗಾಗಲೇ ನ್ಯಾಯಾಲಯ ಅವರ ಆದೇಶವನ್ನ ರದ್ದುಗೊಳಿಸಿದ್ರು ಕೂಡ ಪದೇ ಪದೇ 100ರಷ್ಟು ಕಟ್ಟಲೇಬೇಕು ಅನ್ನತಕ್ಕಂತ ಒಂದು ಬಲವಂತ ಮಾಡ್ತಾ ಇದೆ. ಇದು ನ್ಯಾಯಾಲಯದ ನಿಂದನೆಗೆ ಒಳಪಡುತ್ತೆ. ವಿಧಾನಸೌಧ ವಿಕಾಸಸೌಧ ಸೇವಾ ಶುಲ್ಕ 7 ಕೋಟಿ ಕಟ್ಟಿಲ್ಲ. ಹೀಗಾಗಿ ಸರ್ಕಾರಕ್ಕೊಂದು ಖಾಸಗಿ ವಿದ್ಯಾ ಸಂಸ್ಥೆಗಳಿಗೆ ಒಂದು ನ್ಯಾಯನ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಆದ್ರೂ ಶುಲ್ಕ ಕಟ್ತಾರಾ ಇಲ್ವಾ ಕಾದ್ ನೋಡ್ಬೇಕು. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.